ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಶತಾವರಿ ಲೇಹವನ್ನು ಬಾಣಂತಿಯರಿಗೆ ಯಾವ ರೀತಿಯಾಗಿ ಮಾಡೋದು ಅನ್ನೋದರ ವಿಡಿಯೋವನ್ನು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿದ್ದೀರಿ. ಇದೀಗ ನಾನು ಬಾಣಂತಿಯರಿಗೆ ನಮ್ಮಲ್ಲಿ ಅವಶ್ಯವಾಗಿ ಮಾಡುವಂತಹ ಕಟ್ನೆ ಮತ್ತು ಕಟ್ನೆಯ ಲೇಹ್ಯವನ್ನು ಮಾಡೋದು ಹೇಗೆ, ಹಾಗೆ ಒಂದೆಲಗದಿಂದ ಬಾಣಂತಿಯರಿಗೆ ಮತ್ತು ಉಳಿದವರಿಗೆಲ್ಲರಿಗೂ ಅನುಕೂಲವಾಗುವಂಥ ಲೇಹ್ಯವನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ. ನಮ್ಮ ಬಾಣಂತನದಲ್ಲಿ ಈ ಕಟ್ನೆಯನ್ನು ಮಣ್ಣಿನ ಪಾತ್ರೆಯಲ್ಲಿ ಕಾಳು ಮೆಣಸು ಇತ್ಯಾದಿಗಳನ್ನು ಹಾಕಿ ಕಟ್ಟಿಗೆ ಒಲೆಯಲ್ಲಿ ಬೇಯಿಸಿ ಮಾಡುವ ವಿಧಾನವಿತ್ತು. ಆದರೆ ಈಗ ಆಧುನಿಕತೆಗೆ ಒಗ್ಗಿ ನಾವು ಕುಕ್ಕರು, ಗ್ಯಾಸು ಇತ್ಯಾದಿಗಳಲ್ಲಿ ಸುಲಭವಾಗಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ನೋಡಿ, 15 ದಿವಸಕ್ಕೆ ಆಗುವಷ್ಟು ಕಟ್ನೆಗೆ ಇವಿಷ್ಟು ಕಾಳುಮೆಣಸು, ಕೊತ್ತಂಬರಿ ಬೀಜ, ಜೀರಿಗೆ, ಒಣಶುಂಠಿ ಹಾಗೂ ಅರಿಶಿನ ಕೊಂಬು ಬೇಕಾಗುತ್ತದೆ. ಇದು ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರ್ನಲ್ಲಿ 15-20 ಸೀಟಿ ಆಗುವಷ್ಟು ಬೇಯಿಸಿಕೊಳ್ಳಿ. ಯಾಕೆಂದರೆ ಕಾಳುಮೆಣಸು ಕೆಲವರಿಗೆ ಹಾಗೆಯೇ ಕುಟ್ಟಿ ಕೊಡುವುದರಿಂದ ಉಷ್ಣವಾಗುತ್ತದೆ ಅಂತ ಹೇಳುತ್ತಾರೆ. ಹೀಗೆ ಬೇಯಿಸಿಕೊಟ್ಟರೆ ಉಷ್ಣವಾಗುವುದಿಲ್ಲ, ಆದರೆ ಕಾಳುಮೆಣಸಿನ ಘಮವನ್ನು ಬೇಯಿಸಿದಂತೆ ಬಿಡುತ್ತಾ ಹೋಗುತ್ತದೆ. ನಮ್ಮ ಬಾಣಂತನದಲ್ಲೆಲ್ಲ ಈ ರೀತಿಯಾಗಿ ಕಾಳುಮೆಣಸನ್ನು ಕಟ್ಟಿಗೆ ಒಲೆಯಲ್ಲಿ ಹೂವು ಅರಳುವಂತೆ ಬೇಯಿಸಿ ಅದರಿಂದ ಕಟ್ನೆಯನ್ನು ಮಾಡಿ ಕೊಡುತ್ತಿದ್ದರು. ಒಮ್ಮೆಲೆ ಈ ಕಾಳುಮೆಣಸು ಹೂವಿನಂತೆ ಅರಳದಿದ್ದರೂ ಅದರ ಘಮವನ್ನು ಬಿಟ್ಟು ನಮಗೆ ಉಷ್ಣವನ್ನು ಮಾಡುವುದಿಲ್ಲ. ನೋಡಿ, ಈ ಬೇಯಿಸಿದ ಸಾಮಗ್ರಿಯನ್ನು ನಾವು ಕಟ್ನೆ ಮಾಡುವ ಒಂದು ದೊಡ್ಡದಾದ ಪಾತ್ರೆಗೆ ಹಾಕಿ 5-6 ಲೀಟರ್ ಹಿಡುವಷ್ಟು ಪಾತ್ರೆಗೆ ಹಾಕಿ ಬಿಸಿ ಬಿಸಿಯಾದ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಟ್ಟುಕೊಳ್ಳಬೇಕು. ನಮ್ಮಲ್ಲಿ ಮೊದಲೆಲ್ಲ ಬಾಣಂತಿಯರಿಗೆ 11 ದಿವಸ ಆದ ನಂತರ ಈ ಕಟ್ನೆಯನ್ನು ಒಲೆಗೆ ಪೂಜೆ ಮಾಡಿ ಕಟ್ನೆ ಬೊಡ್ಡೆಯನ್ನು ಇಡುವ ಸಂಪ್ರದಾಯವಿತ್ತು. ಸೌದೆ ಒಲೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಕಟ್ನೆಯನ್ನು ಮಾಡುವಾಗ ನೀರನ್ನು ಕುದಿಸಿ ಅದಕ್ಕೆ ಈ ಕಾಳುಮೆಣಸು ಇತ್ಯಾದಿ ಮಸಾಲ ಸಾಮಗ್ರಿಗಳನ್ನು ಹಾಕಿ ಕಾಳುಮೆಣಸು ಹೂವಿನಂತೆ ಅರಳುವ ತನಕ ಬೇಯಿಸ್ತಿದ್ದರು. ಅಂದರೆ ಅಷ್ಟು ಹೊತ್ತು ಕುದಿದಾಗ ಕಾಳುಮೆಣಸಿನ ಖಾರವು ಬಿಟ್ಟುಕೊಂಡು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತಿತ್ತು. ಕೆಲವರಿಗೆ ಕಾಳುಮೆಣಸನ್ನು ಕುಟ್ಟಿ ಹಾಕಿ ಮಾಡಿದರೆ ಉಷ್ಣವಾಗಿ ಉರಿ ಮೂತ್ರ ಇತ್ಯಾದಿಗಳು ಪ್ರಾರಂಭವಾಗೋದರಿಂದ ಕಾಳುಮೆಣಸನ್ನು ಕುಟ್ಟಿ ಹಾಕದೆ ನಾನು ಈ ರೀತಿ ಕುಕ್ಕರ್ನಲ್ಲಿ ಬೇಯಿಸಿಕೊಂಡು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಮಾಡಿದ್ದೀನಿ. ನೋಡಿ, ಇದಕ್ಕೆ ಕುಡಿಯುವ ಸಮಯದಲ್ಲಿ ಬಿಸಿ ಮಾಡಿಕೊಂಡು ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿ ಈ ಕಾಳುಮೆಣಸು ಇತ್ಯಾದಿ ಮಸಾಲೆಗಳ ನೀರನ್ನು ಹಾಕಿದರೆ ಬಾಣಂತಿಯರಿಗೆ ಕೊಡುವಂತಹ ಈ ಕಟ್ನೆಯು ಸಿದ್ಧವಾಗಿ ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡಿ ಬಂದ ನಂತರ ಈ ಕಟ್ನೆಯನ್ನು ಕುಡಿದರೆ ಮೈಯೆಲ್ಲ ಬೆವರಿ ದೇಹವು ಹಗುರವಾಗುತ್ತದೆ ಅಂತ ಹಿರಿಯರು ಹೇಳುವ ಮಾತಾಗಿತ್ತು. ಪ್ರತಿದಿನ ಈ ಕಟ್ನೆ ನೀರನ್ನು ಕುದಿಸಿ ಕೊನೆಯಲ್ಲಿ ಈ ಚರಟವು ಉಳಿದಾಗ ಈ ಚರಟವನ್ನು ರುಬ್ಬಿ ಲೇಹ್ಯವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಪ್ರತಿದಿನ ಈ ಬೊಡ್ಡೆಯಲ್ಲಿರುವ ಕಟ್ನೆ ನೀರನ್ನು ಕುದಿಸುತ್ತಿರಬೇಕು. 8 ದಿನಗಳಿಗಾಗುವಷ್ಟು ಕಟ್ನೆಯನ್ನು ಮಾಡಿದ ನಂತರ ಉಳಿದ ಈ ಚರಟವನ್ನು ಎಸೆಯದೆ, ನೋಡಿ ಕಾಳುಮೆಣಸು ಎಷ್ಟು ಮೃದುವಾಗಿ ಬೆಂದಿರುತ್ತದೆ. ಕಟ್ಟಿಗೆ ಒಲೆಯಲ್ಲಿ ಮಾಡಿದರೆ ಚೆನ್ನಾಗಿ ಅರಳಿಕೊಂಡು ಬರುತ್ತದೆ. ಕುಕ್ಕರ್ನಲ್ಲಿ ಬೇಯಿಸಿದ್ರಿಂದ ಈ ರೀತಿ ಮೃದುವಾಗಿ ಬೆಂದಿದೆ. ಇದನ್ನು ನುಣ್ಣಗೆ ಈ ರೀತಿಯಾಗಿ ಮಿಕ್ಸರ್ನಲ್ಲಿ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿ ಪಾಕ ಬರುವ ತನಕ ಕುದಿಸಿಟ್ಟುಕೊಂಡರೆ ಈ ಕಾಳು ಮೆಣಸಿನ ಕಟ್ನೆಯ ಲೇಹ್ಯವು ಬಾಣಂತಿಯರಿಗೆ ದೋಸೆ ಜೊತೆ ತಿನ್ನಲು ಅಥವಾ ಸ್ನಾನ ಮಾಡಿ ಬಂದ ನಂತರ ತಿನ್ನಲು ಬಾಣಂತಿಯರಿಗಂತೂ ತುಂಬ ಉಪಯುಕ್ತಕರವಾದ ಲೇಹ್ಯವಾಗಿರುತ್ತದೆ. ಇದನ್ನು ಸಾಮಾನ್ಯರು ತಿನ್ನಬಹುದು. ಮೈಕೈ ನೋವು ಇತ್ಯಾದಿಗಳಿಗಂತೂ ರಾಮಬಾಣದಂತೆ ಇರುತ್ತದೆ. ಬಾಣಂತಿಯರಿಗೆ ಸಮಧಾತುವಾಗಿ ಉಪಯೋಗಿಸುವ ಈ ಕಟ್ನೆಯ ಲೇಹ್ಯದ ಜೊತೆಗೆ ತುಪ್ಪವನ್ನು ಹಾಕಿ ಕುದಿಸಿಟ್ಟುಕೊಳ್ಳಬೇಕು. ತಿನ್ನುವಾಗಲೂ ತುಪ್ಪವನ್ನು ಹಾಕುವ ಕ್ರಮವಿದೆ. ಈ ರೀತಿಯಾಗಿ ಈ ಕಾಳುಮೆಣಸಿನ ಲೇಹ್ಯವನ್ನು ಮಾಡೋದರ ಜೊತೆಗೆ ಪ್ರತಿ ವಾರಕ್ಕೊಮ್ಮೆ ಅಥವಾ 2-3 ದಿನಗಳಿಗೊಮ್ಮೆ ಬೇರೆ ಬೇರೆ ರೀತಿಯ ಲೇಹ್ಯವನ್ನು ಮಾಡಿಕೊಡುವ ಕ್ರಮವಿದೆ. 3 ತಿಂಗಳಾಗುವ ತನಕ ಈ ರೀತಿಯಾದ ಬೇರೆ ಬೇರೆ ರೀತಿಯ ಲೇಹ್ಯವನ್ನು ಹಿರಿಯರು ಮಾಡಿಕೊಟ್ಟಿದ್ದನ್ನೇ ನನ್ನ ಮಗಳಿಗೂ ಮಾಡಿಕೊಟ್ಟ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಇದನ್ನು ತಿನ್ನುವಾಗ ತುಪ್ಪವನ್ನು ಹಾಕಿ
ತಿನ್ನಬೇಕು. ಇದೀಗ ಒಂದೆಲಗದ ಲೇಹವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬೆಂಗಳೂರಿನಲ್ಲಾದರೂ ನೋಡಿ, ಕುಂಡದಲ್ಲಿ ಹಾಕಿಕೊಂಡರೆ ಒಂದೆಲಗವು ಈ ರೀತಿಯಾಗಿ ಹರಡಿ ಬೆಳೆದುಕೊಳ್ಳುತ್ತದೆ. ಇದರ ಬೇರು ಸಹಿತ ಈ ಒಂದೆಲಗ ಅಥವಾ ಉರಿಗೆ ಜಡ್ಡಿ ಅಂತೀವಿ, ಇದನ್ನು ಉಪಯೋಗಿಸಿದರೆ ಎಲ್ಲರಿಗೂ ಒಳ್ಳೆಯದು. ಸ್ಮರಣ ಶಕ್ತಿ ಹೆಚ್ಚಿಸುವಂತಹ ಈ ಒಂದೆಲಗದ ಲೇಹವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಒಂದೆಲಗವನ್ನು ಯಲಹಂಕದಲ್ಲಿರುವ ಮೈದುನನ ಹೆಂಡತಿ ಮಾಯಾ ಅವರು ಬರುವಾಗ ತಂದಿದ್ದರು. ನೋಡಿ, ಈ ಬೇರು ಸಹಿತ ಇರುವ ಒಂದೆಲಗವನ್ನು ಚೆನ್ನಾಗಿ ತೊಳೆದುಕೊಂಡು ಸಣ್ಣದಾಗಿ ಕತ್ತರಿಸಿಕೊಳ್ಳಬೇಕು. ಆದಷ್ಟು ಸಣ್ಣದಾಗಿ ಕತ್ತರಿಸಿಕೊಂಡರೆ ಆಮೇಲೆ ತಿನ್ನೋಕೆ ತುಂಬ ಚೆನ್ನಾಗಿ ಬರುತ್ತದೆ. ಇಲ್ಲವಾದಲ್ಲಿ ನಾರು ಸಿಗುವ ಸಂಭವವಿರುತ್ತದೆ. ಇದನ್ನು ಚೆನ್ನಾಗಿ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಕೆಲವರು ಇದನ್ನು ಶೋಧಿಸಿ ಮಾಡುತ್ತಾರೆ. ನಾನು ಶೋಧಿಸದೆ ಹಾಗೆಯೇ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಶೋಧಿಸಿದರೆ ಇದರ ಅಂಶವೆಲ್ಲ ಕಡಿಮೆಯಾಗುವ ಸಂಭವ ಇರೋದ್ರಿಂದ ನುಣ್ಣಗೆ ರುಬ್ಬಿಕೊಂಡು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕಿ ನೀರು ಆರೋ ತನಕ ಬೇಯಿಸಿಕೊಳ್ಳಬೇಕು. ಈ ರೀತಿ ಬೇಯಿಸಿಕೊಂಡ ಈ ಒಂದೆಲಗದ ಸಾಮಗ್ರಿಗೆ ಬಾದಾಮಿ, ಖರ್ಜೂರ, ಹಾಗೆ ಸ್ವಲ್ಪ ಕಾಳುಮೆಣಸು, ಜೀರಿಗೆ ಮತ್ತು ಗಸಗಸೆಯನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಿ. ಈ ರೀತಿ ಮಾಡೋದರಿಂದ ರುಬ್ಬುವಾಗಲೂ ತುಂಬ ಮೃದುವಾಗಿ ಬರುತ್ತದೆ. ಇವೆಲ್ಲವನ್ನು ಹಾಕೋದ್ರಿಂದ ಈ ಒಂದೆಲಗ ಸೊಪ್ಪಿನಲ್ಲಿರುವ ಕಹಿ ಅಂಶವು ಕಡಿಮೆಯಾಗುವುದಷ್ಟೇ ಅಲ್ಲದೆ ಶಕ್ತಿಯನ್ನು ಕೊಡುವಂತಹ ವಸ್ತುಗಳಾಗಿರುತ್ತವೆ. ನೋಡಿ, ಬಿಸಿ ನೀರಿನಲ್ಲಿ ಈ ರೀತಿಯಾಗಿ ನೆನೆಸಿಟ್ಟುಕೊಂಡು ಈ ಕುದಿಯುತ್ತಿರುವ ಒಂದೆಲಗದ ರಸಕ್ಕೆ ನುಣ್ಣಗೆ ರುಬ್ಬಿಕೊಂಡು ಹಾಕಿಕೊಳ್ಳಬೇಕು. ಮೊದಲೇ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸಿಕೊಂಡರೆ ಇದರ ಹಸಿ ವಾಸನೆಯು ಹೋಗಿರುತ್ತದೆ. ಅಷ್ಟರಲ್ಲಿ ಇದು ನೆನೆದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಟ್ಟುಕೊಂಡರೆ ಈ ರೀತಿಯಾದ ಮಿಶ್ರಣವು ಸಿದ್ಧವಾಗಿರುತ್ತೆ. ತುಂಬ ನೀರನ್ನು ಹಾಕದೆ ಈ ರೀತಿಯಾಗಿ ಮಾಡಿಟ್ಟುಕೊಳ್ಳಿ. ನಂತರ ಇದಕ್ಕೆ ಸಿಹಿಯಾಗುವಷ್ಟು ಜೋನಿ ಬೆಲ್ಲವನ್ನು ಹಾಕಿಕೊಂಡಿದ್ದೀನಿ. ಸುಮಾರು 1 ಪಾಲಿಗೆ 1 ಪಾಲು ಆಗುವಷ್ಟೇ ಬೆಲ್ಲವೂ ಬೇಕಾಗುತ್ತದೆ. ಸಿಹಿಯು ಇನ್ನೂ ಬೇಕಾದಲ್ಲಿಯೂ ಹಾಕಿಕೊಳ್ಳಬಹುದು. ಯಾಕೆಂದರೆ ಈ ಒಂದೆಲಗದ ಸೊಪ್ಪಿನಲ್ಲಿ ಕಹಿ ಅಂಶವು ಇರುವುದರಿಂದ ಮತ್ತು ಚೆನ್ನಾಗಿ ಪಾಕ ಬಂದರೆ ಈ ಲೇಹ್ಯವನ್ನು ತಿಂಗಳುಗಟ್ಟಲೆ ಇಟ್ಟರೂ ಹಾಳಾಗುವುದಿಲ್ಲ. ಬೆಲ್ಲವನ್ನು ಹಾಕೋದ ನಂತರ ಕುದಿಯುತ್ತಿರುವಾಗ ನಾವು ರುಬ್ಬಿಟ್ಟುಕೊಂಡ ಈ ಮಿಶ್ರಣವನ್ನು ಹಾಕಿ ಪಾಕ ಬರುವ ತನಕ ಕುದಿಸಿಕೊಳ್ಳಬೇಕು. ಸಣ್ಣ ಉರಿಯಲ್ಲಿ ಇವೆಲ್ಲವನ್ನು ಮಾಡಿಕೊಂಡರೆ ತಳ ಹಿಡಿಯೋದಿಲ್ಲ ಮತ್ತು ರುಚಿಯು ಜಾಸ್ತಿ ಆಗಿರುತ್ತದೆ. ಇದಕ್ಕೆ ಮಿಕ್ಸಿ ಜಾರನ್ನು ತೊಳೆದ ನೀರನ್ನು ಸ್ವಲ್ಪವೇ ಹಾಕಿದರೆ ಸಾಕು. ಇಲ್ಲವಾದಲ್ಲಿ ಈ ಪಾಕವು ಕುದಿಯುವಾಗ ನೀರು ಸಿಡಿಯುವ ಸಂಭವವಿರುತ್ತದೆ. ನೋಡಿ, ಇವೆಲ್ಲವನ್ನು ಸೇರಿಸಿದ ನಂತರ ದಪ್ಪನಾಗಿದ್ದು ತೆಳ್ಳಗಾಗುತ್ತಾ ಬರುತ್ತದೆ. ಕುದಿಯುತ್ತಿರುವಂತೆಯೇ ಇದರ ನೀರಿನ ಅಂಶವು ಆವಿಯಾಗಿ ಬೆಲ್ಲದ ಪಾಕದೊಡನೆ ಈ ಲೇಹ್ಯದ ಘಮವು ಚೆನ್ನಾಗಿ ಬರುತ್ತದೆ. ಲೇಹ್ಯವು ಸಿದ್ಧವಾಗುತ್ತಿರುವಂತೆಯೇ ಇದಕ್ಕೆ ಮನೆಯಲ್ಲಿಯೇ ಮಾಡಿದ ಹಸುವಿನ ತುಪ್ಪವನ್ನು ಹಾಕಿದರೆ ಬಾಣಂತಿಯರಿಗಂತೂ ತುಂಬ ಆರೋಗ್ಯಕರವಾಗಿರುತ್ತದೆ. ತುಪ್ಪವನ್ನು ಬಳಸುವಾಗಲೂ ಅಷ್ಟೇ ನಾವು ದೇಸಿ ಹಸುವಿನ ತುಪ್ಪವನ್ನು ಬಳಸಿದರೆ ಎಲ್ಲರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿಯಾಗಿ ಒಂದೆಲಗದ ಲೇಹವನ್ನು ಮಾಡಿಟ್ಟುಕೊಂಡು ಮಕ್ಕಳಾದಿಯಾಗಿ ವೃದ್ಧರವರೆಗೂ ಈ ಲೇಹವನ್ನು ತಿನ್ನಬಹುದು. ಬಾಣಂತಿಯರಿಗೆ ಕೊಟ್ಟರಂತೂ ಎದೆ ಹಾಲು ಹೆಚ್ಚಲು ತುಂಬ ಉಪಯುಕ್ತಕರವಾಗಿರುತ್ತದೆ. ಮೊದಲೇ ಹೇಳಿದಂತೆ ಬಾಣಂತಿಯರಿಗೆ ವಾರಕ್ಕೊಂದು ರೀತಿಯ ಇಂತಹ ಲೇಹ್ಯ ಪಾನೀಯಗಳೆಲ್ಲವನ್ನು ಮನೆಯಲ್ಲೇ ಮಾಡಿಕೊಟ್ಟರೆ ಎದೆ ಹಾಲು ವೃದ್ಧಿಯಾಗುವುದಲ್ಲದೆ ಅವರಿಗೆ ಶಕ್ತಿಯು ತುಂಬುತ್ತದೆ. ಇವೆಲ್ಲವನ್ನು ಹಿರಿಯರಿಂದ ಕಲಿತು ಮಾಡಿದಂತಹ ಲೇಹ್ಯಗಳಾಗಿವೆ. ಬೆಂಗಳೂರಿನಂಥ ನಗರದಲ್ಲಿಯೂ ನಾವು ಈ ರೀತಿಯ ಲೇಹ್ಯ ಇತ್ಯಾದಿಗಳೆಲ್ಲವನ್ನು ಬಾಣಂತಿಯರಿಗೆ ಮಾಡಿಕೊಡಬಹುದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸಿದ್ದೀನಿ. ನೀವು ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಲೇಹ್ಯವನ್ನು ಮಾಡಿದ್ದರೆ ಹಂಚಿಕೊಳ್ಳಿ. ನಾನು ಮಾಡಿದ ಈ ಎಲ್ಲ ವಿಡಿಯೋಗಳನ್ನು ಮಾಡುತ್ತಿರುವಂತೆಯೇ ಪರಿಚಿತರಿಗೆಲ್ಲ ಹಂಚಿಕೊಂಡಿದ್ದನ್ನು ನೋಡಿ ಇದರ ವಿಡಿಯೋವನ್ನು ಮಾಡಿ ಬೇರೆಯವರಿಗೂ ಅನುಕೂಲವಾಗುತ್ತದೆ ಅಂತ ಹೇಳಿದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ತೋರಿಸ್ತಾ ಇರುವಂಥದ್ದು. ಈಗಾಗಲೇ ನಾನು ಬಿಳಿ ಕುಸುಮಾಲೆಯ ಲೇಹ್ಯ ಮತ್ತು ಶತಾವರಿ ಲೇಹ್ಯ ಮತ್ತು ಈ ಒಂದೆಲಗ
ಕಟ್ನಿಯ ಲೇಹ ಇತ್ಯಾದಿಗಳೆಲ್ಲವನ್ನು ನಿಮ್ಮೊಡನೆ ಹಂಚಿಕೊಂಡೆ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಯಾವುದೇ ಲೇಹವನ್ನು ತಿನ್ನುವಾಗಲೂ ನಾವು ತುಪ್ಪದೊಡನೆ ಸೇವಿಸಿದರೆ ಅದಕ್ಕೆ ಶಕ್ತಿಯು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಬರುತ್ತದೆ ಮತ್ತು ಉಷ್ಣತೆಯು ಕಡಿಮೆಯಾಗಿ ಬರುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.